ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ನೆಟ್ ಪರೀಕ್ಷೆಯ ಮುಂದುವರಿದ ಭಾಗ ಕುರಿತು ಚರ್ಚೆ ಮಾಡೋಣ. ಭಾಗ 2. ಮೊದಲನೇ ಪ್ರಶ್ನೆ ಹೀಗಿದೆ: CN ರಾಮಚಂದ್ರನ್ ಅವರ ವಿಮರ್ಶಾ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅವರ ವಿಮರ್ಶಾ ಕೃತಿಗಳೆಂದರೆ ಆಶಯ ಆಕೃತಿ, ಶಿಲ್ಪ ವಿನ್ಯಾಸ, ಸ್ವರೂಪ, ತೌಲನಿಕ ಸಾಹಿತ್ಯ, ವಸಾಹತೋತ್ತರ ಚಿಂತನೆ. ಇವುಗಳಲ್ಲಿ ಸರಿಯಾದ ಆಯ್ಕೆ ಎಂದರೆ ಆಯ್ಕೆ 4. ಮೊದಲನೇದಾಗಿ ಬಿ 1, ಸಿ 2, ಆಶಯ ಆಕೃತಿ 3, ತೌಲನಿಕ ಸಾಹಿತ್ಯ 4, ವಸಾಹತೋತ್ತರ ಚಿಂತನೆ 5. ಮುಂದಿನ ಪ್ರಶ್ನೆ ಹೇಳಿಕೆ ಹಾಗೂ ವಿವರಣೆ ರೂಪದಲ್ಲಿದೆ. ಗೂಢೋಕ್ತಿಕರನ್ಯೋದೇಶಂ ಛೇದ್ಯ ಧನ್ಯಂ ಪ್ರತಿಕಥ್ಯತೆ ವೃಷಾಪೇಹಿ ಪರಕ್ಷೇತ್ರದಾಯತಿ ಕ್ಷೇತ್ರರಕ್ಷಕಃ. ಒಬ್ಬನಿಗೆ ಹೇಳಬೇಕಾದ ಮಾತನ್ನು ಮೌನದಲ್ಲಿ ಹೇಳುವುದಾದರೆ ಅದು ಗೂಢೋಕ್ತಿ ಅಲಂಕಾರ, ನೇರವಾಗಿ ಹೇಳಿದರೆ ಗುಟ್ಟಾದ ವಿಷಯ, ಇತರರಿಗೂ ತಿಳಿಯುತ್ತದೆ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಯ್ಕೆ 4. ಹೇಳಿಕೆ ಸರಿಯಾಗಿದೆ, ವಿವರಣೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆ ಇದು ಸಹ ಹೇಳಿಕೆ ಮತ್ತು ವಿವರಣೆ ರೂಪದಲ್ಲಿದೆ. ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗುವ ಡಿಸ್ಕೋರ್ಸ್ಗಳು ಆಯಾ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿರುವವರ ಅಧಿಕಾರವನ್ನು ಮತ್ತು ಸ್ಥಾನಮಾನಗಳನ್ನು ರಕ್ಷಿಸುವುದಕ್ಕಾಗಿ ಜನ್ಮ ತಾಳಿರುತ್ತವೆ. ವಿವರಣೆ ಹೀಗಿದೆ: ಜ್ಞಾನವು ಅಧಿಕಾರವನ್ನು ಸೃಷ್ಟಿಸುತ್ತದೆ. ಸೃಷ್ಟಿಯಾದ ಜ್ಞಾನವು ಅಧಿಕಾರ ಕೇಂದ್ರಗಳನ್ನು ಪೋಷಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ಸರಿ ಹಾಗೂ ವಿವರಣೆ ಸರಿ. ಮುಂದಿನ ಪ್ರಶ್ನೆ ಸಂಶೋಧನೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಮೊದಲಿಗೆ ರಮಶ್ರೀ ಮುಗುಳಿ, ನಂತರ ಕೆ ಶಿವರಾಮ್ ಕಾರಂತ್, ನಂತರ H ತಿಪ್ಪೇರುದ್ರಸ್ವಾಮಿ, ಸಂಶಿ ಭೂಸ್ನೂರ್ಮಠ್, ಕೊನೆಗೆ MM ಕಲಬುರ್ಗಿ. ಮುಂದಿನ ಪ್ರಶ್ನೆ MM ಕಲಬುರ್ಗಿಯವರ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಕೃತಿಯ ಅಧ್ಯಾಯಗಳನ್ನು ಅನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4. ಮೊದಲಿಗೆ ಇತಿಹಾಸ ಕಾಂಡ, ಲೇಖನ ಕಾಂಡ, ಸ್ಖಾಲಿತ್ಯ ಕಾಂಡ, ಹಸ್ತಪ್ರತಿ ಕಾಂಡ, ನಂತರ ಸಂಪಾದನಾ ಕಾಂಡ. ಮುಂದಿನ ಪ್ರಶ್ನೆ ನಿವೇದನ ಇವರ ಕವನ ಸಂಕಲನ ಆಗಿದೆ. ನಿವೇದನ DV ಗುಂಡಪ್ಪ ಅವರ ಕವನ ಸಂಕಲನ ಆಗಿದೆ. ಹೊಂದಿಸಿ ಬರೆಯಿರಿ. ಪೂತಿನ ಹರಿದತ್ತ ಹರಿಯ ಚಿತ್ತ, ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಪ್ರತಿಮುಖದ ಹಿಂದೆ, ಚೆನ್ವೀರ್ ಕಣಿವಿ ಅವ್ರದ್ದು ತೃಣಮಪಿನ ಚಲತಿ, ಮೂಡ್ನಾಕುಡು ಚಿನ್ನಸ್ವಾಮಿ ಅವ್ರದ್ದು ನನ್ನ ಎಲುಬಿನ ಹಂದರ. ಸರಿಯಾದ ಆಯ್ಕೆ 2. ಮುಂದಿನ ಪ್ರಶ್ನೆ ಜಗತ್ತಿನ ಮೊಟ್ಟ ಮೊದಲ ಜಾನಪದ ಸಂಸ್ಥೆಯಾದ ಲಂಡನ್ ಫೋಕ್ಲೋರ್ ಸೊಸೈಟಿಯ ಪ್ರಥಮ ಅಧ್ಯಕ್ಷ ಯಾರು? ಸರಿಯಾದ ಉತ್ತರ WJ ಥಾಮ್ಸ್. ಫೂಕೋ ತನ್ನ ಡಿಸ್ಕೋರ್ಸ್ ಪರಿಕಲ್ಪನೆಯನ್ನು ವಿವರಿಸುವಾಗ ಈ ಪರಿಭಾಷೆಯನ್ನು ರೂಪಿಸುತ್ತಾನೆ. ಯಾವ ಪರಿಭಾಷೆ? ಎಪಿಸ್ಟೀಮ್. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಾಹಿತ್ಯ ಮತ್ತು ನವ್ಯತೆ ಎಂಬ ಉಪನ್ಯಾಸವನ್ನು ನೀಡಿದವರು. ಸಾಹಿತ್ಯ ಮತ್ತು ನವ್ಯತೆ ಎಂಬ ಉಪನ್ಯಾಸವನ್ನು ನೀಡಿದವರು ಆಯ್ಕೆ 2 ವಿಕ್ರ ಗೋಕಾಕ್. ಇವು ಪರಿವೇಷ್ಟಿತ ಧ್ವನಿಗಳು. ಪರಿವೇಷ್ಟಿತ ಧ್ವನಿಗಳೆಂದರೆ ಟ ಡ ಣ ಳ. ಆಯ್ಕೆ 1 ಸರಿಯಾದ ಉತ್ತರ. ಪಡಿಕಮಣ ಎಂದರೆ ಮಾಡಿದ ದೋಷಗಳಿಗಾಗಿ ಪಶ್ಚಾತ್ತಾಪ. ಹೊಂದಿಸಿ ಬರೆಯಿರಿ. ಆಯ್ಕೆಗಳು: ಮೋಳಿಗೆ ಮಹಾದೇವಿ, ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ, ಸತ್ಯಕ್ಕ ಶಂಭು ಕೇಶ್ವರದೇವ, ಗುಡ್ಡವ್ವೆ ನಿಂಬೇಶ್ವರ, ಗೊಗ್ಗವ್ವೆ ನಾಸ್ತಿನಾಥ. ಸರಿಯಾದ ಉತ್ತರ ಆಯ್ಕೆ 1.
ಎಂ.ಎಸ್. ಸುಂಕಪೂರ್ ಅವರು ಸಂಪಾದಿಸಿದ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸುಂಕಪೂರ್ರ ಕೃತಿಗಳು ಕಾಲಾನುಕ್ರಮದಲ್ಲಿ. ಸರಿಯಾದ ಉತ್ತರ ಆಯ್ಕೆ 1. ಮೊದಲನೇದು ಹಮ್ಮೀರ ಕಾವ್ಯ, ಎರಡನೇದು ಗುಮ್ಮಟ ಶತಕ, ಮೂರನೇದು ಪ್ರಭುಲಿಂಗ ಲೀಲೆ, ನಾಲ್ಕನೇದು ಗಿರಿಜಾ ಕಲ್ಯಾಣ, ಐದನೇದು ರೇವಣಸಿದ್ದೇಶ್ವರ ಕಾವ್ಯ. ಇವು ಎಸ್ ವಿ ಪರಮೇಶ್ವರ ಭಟ್ಟರ ಅನುವಾದಿತ ಕೃತಿಗಳು. ಸರಿಯಾದ ಉತ್ತರ ಆಯ್ಕೆ 4 ಎ ಮತ್ತು ಇ. ಕನ್ನಡ ಅಮರು ಶತಕ ಮತ್ತು ಕನ್ನಡ ಸಪ್ತಶತಿ. ಹೊಂದಿಸಿ ಬರೆಯಿರಿ. ತಿರುಮಲಾಂಬ, ನಭಾ, ಸಸಮಾಳ್ವಾಡ್ ಸಾಹಿತ್ಯ ಸಂಗಮ, ಅನುಪಮ ನಿರಂಜನ, ಮೂಲಮುಖಿ, ನಾ ಕಸ್ತೂರಿ, ಸಂಪತ್ತು. ಸರಿಯಾದ ಉತ್ತರ ಆಯ್ಕೆ 1. ಹರಿಹರನ ಅಧ್ಯಯನ ರಗಳೆಯಲ್ಲಿ ಬಳಕೆಯಾದ ರಗಳೆ. ಸರಿಯಾದ ಉತ್ತರ ಮಂದಾನಿಲ ರಗಳೆ. ಆಯ್ಕೆ 3. ಶೃಂಗಾರದ ಅನುಕರಣ ಹಾಸ್ಯ ಎಂದು ಹೇಳಿದ ಮೀಮಾಂಸಕ. ಶೃಂಗಾರದ ಅನುಕರಣವೇ ಹಾಸ್ಯ ಎಂದು ಹೇಳಿದ ಮೀಮಾಂಸಕ ಭರತ. ಆಯ್ಕೆ 1. ಹೊಂದಿಸಿ ಬರೆಯಿರಿ. ಶ್ರೀ ವಿಜಯ ಎಷ್ಟು ಅಲಂಕಾರಗಳನ್ನು ಹೇಳಿದ್ದಾನೆ? ಶ್ರೀ ವಿಜಯ 36 ಅಲಂಕಾರ. ಶ್ರೀ ವಿಜಯ 36 ಅಲಂಕಾರಗಳನ್ನು. ಉದಯಾದಿತ್ಯ 35 ಅಲಂಕಾರ. ನಾಗವರ್ಮ 60, ತಿರುಮಲಾರ್ಯ 120. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ. ಹೇಳಿಕೆ ಹೀಗಿದೆ: ಕರ್ನಾಟ ಭಾಷೆಯ ಎಸ್ತು ಷಟ್ಪದಿ ಪಠ್ಯನೋದ್ಯತ ಕಿನ್ನರಿ ಸ್ವರ ಸಂವಾದಿ ಧ್ವನಿಯರಸ್ಯ ವಿರಾಜತೆ. ವಿವರಣೆ ಹೀಗಿದೆ: ಕನ್ನಡ ಭಾಷೆಯಲ್ಲಿ ಷಟ್ಪದಿಯನ್ನು ಪಠಿಸುವವನು ಕಿನ್ನರಿಯ ಸ್ವರಕ್ಕೆ ಸದೃಶವಾದ ಧ್ವನಿಯುಳ್ಳವನು, ತುಂಬುಕ ಕಂಠವುಳ್ಳವನು, ಧ್ವನಿಶುದ್ಧಿಯುಳ್ಳವನು, ಚಿತ್ರಗಳ ಸಹಿತ ನಿರೂಪಿಸುವವನು, ಉತ್ತಮವಾದ ಚಿತ್ರಕಥನಕನು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಹೇಳಿಕೆ ಸರಿ ಹಾಗೂ ವಿವರಣೆ ಸರಿ. ಮುಂದಿನ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 3. ಆಯ್ಕೆ 3. ಕೆ ವಿ ನಾರಾಯಣ, ಕನ್ನಡ ಜಗತ್ತು ಮತ್ತು ಅರ್ಧ ಶತಮಾನ. ಬಿ ಎಂ ಪುಟ್ಟಯ್ಯ, ಕಾಲುದಾರಿ. ಕೆ ವಿ ಅಕ್ಷರ, ಮಾವಿನ ಮರದಲ್ಲಿ ಬಾಳೆಹಣ್ಣು. ಜಿ ಎಸ್ ಶಿವರುದ್ರಪ್ಪ, ಪರಿಶೀಲನೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಷಟ್ಪದಿ ಕಾವ್ಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಷಟ್ಪದಿ ಕಾವ್ಯಗಳ ಸರಿಯಾದ ಅನುಕ್ರಮಣಿಕೆ ಹೀಗಿದೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಮೊದಲನೇದು ಬಸವ ಪುರಾಣ, ಎರಡನೇದು ಅಮಲ ಬಸವ ಚಾರಿತ್ರ್ಯ, ಮೂರನೇದು ಸಾಳ್ವ ಭಾರತ, ನಾಲ್ಕನೇದು ಚನ್ನಬಸವ ಪುರಾಣ, ಐದನೇದು ಹರಿಕಥಾಮೃತ ಸಾರ. ಬೂದ ಮತ್ತು ತುಕ್ರಿ ಇವು ಈ ಕಥೆಯ ಪಾತ್ರಗಳು. ಬೂದ ಮತ್ತು ತುಕ್ರಿ. ಧನಿಯರ ಸತ್ಯನಾರಾಯಣ ಆಯ್ಕೆ 3. ಧನಿಯರ ಸತ್ಯನಾರಾಯಣ ಸಣ್ಣ ಕಥೆಯಲ್ಲಿ ಬರುವ ಪಾತ್ರಗಳಾಗಿವೆ ಬೂದ ಮತ್ತು ತುಕ್ರಿ. ಶೂನ್ಯ ಸಂಪಾದನೆಯಲ್ಲಿನ ಶಬ್ದ ಸಂದನಿಯ ಮಾತು ಸಯವಲ್ಲ ನೋಡ ಪ್ರಭುವೆ ಎಂಬುದು ಇವರ ಮಾತು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಮುಕ್ತಾಯಕ. ಇವು ತುಳು ಪದಗಳು. ಇಮ್ಮ, ಈರ್, ಮೀಂಟ್, ನಿಕುಳ, ತಂಗ. ಇದರಲ್ಲಿ ಸರಿಯಾದ ಉತ್ತರ ಬಿ ಹಾಗೂ ಡಿ. ಈರ್ ಮತ್ತು ನಿಕುಳ ಇವುಗಳು ಏನಾಗಿವೆ? ತುಳು ಪದಗಳಾಗಿವೆ. ಹೊಂದಿಸಿ ಬರೀರಿ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಎಂ ಎಚ್ ಕೃಷ್ಣ,
ಕರ್ನಾಟಕದ ಪೂರ್ವ ಚರಿತ್ರೆ. ಕಪಟಾಳ ಕೃಷ್ಣರಾಯರು ಲಾಕುಳ ಶೈವರ ಇತಿಹಾಸ. ಡಿ.ಕೆ. ಭೀಮಸೇನ್ ರಾವ್ ಅವರದು ಶಬ್ದಮಣಿ ದರ್ಪಣ ಪಾಠ ಸಂಗ್ರಹ. ಶಂಭಾ ಜೋಶಿಯವರದು ಶಿವ ರಹಸ್ಯ. ಮತ್ತೆ ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ದೇವುಡು ಕಳ್ಳರ ಕೂಟ, ಸಿದ್ದಯ್ಯ ಪುರಾಣಿಕ್ ಕರುಣ ಶ್ರಾವಣ, ಕೆ.ಜಿ. ಕುಂದಣಗಾರ್ ಸರಸ್ವತಿ, ಸಂಸ ಮಂತ್ರಶಕ್ತಿ. ಮುಂದಿನ ಪ್ರಶ್ನೆ. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 2. ಪುರುಷೋತ್ತಮ ಬಿಳಿಮಲೆ ಕಂಬಳ, ಎ.ವಿ. ನಾವಡ ವೈದ್ಯರ ಹಾಡುಗಳು, ತೀನಂ ಶಂಕರನಾರಾಯಣ ಕೊಂಡ ಹಾಯುವ ಸಂಪ್ರದಾಯ, ಕೆ.ಆರ್. ದುರ್ಗಾದಾಸ್ ಬಳ್ಳಾರಿ ಜಿಲ್ಲೆ ಬಯಲಾಟ. ಇವು ಸರಿಯಾದ ಹೊಂದಾಣಿಕೆಗಳು. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಎ ಮತ್ತು ಡಿ. ಶ್ರೀಕೃಷ್ಣ ಪಾರಿಜಾತದಲ್ಲಿ ಬರುವ ಪಾತ್ರ ದೂತಿ, ಅದೇ ರೀತಿ ದೊಡ್ಡಾಟದಲ್ಲಿ ಸಾರಥಿ. ಎ ಮತ್ತು ಡಿ ಸರಿಯಾದ ಉತ್ತರಗಳಾಗಿವೆ. ಮುಂದಿನ ಪ್ರಶ್ನೆ. ಅಂಬಳಿಕೆ ಹಿರಿಯಣ್ಣವರ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂಬಳಿಕೆ ಹಿರಿಯಣ್ಣ ಜಾನಪದ ತಜ್ಞರು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯ ಜನಪದ ಕಥೆಗಳು, ಎರಡನೇದಾಗಿ ಕಾಡುಗೊಲ್ಲರ ಜನಪದ ಗೀತೆಗಳು, ಮೂರನೇದಾಗಿ ಅಂಟಿಕೆ ಪಂಟಿಕೆ ಮೇಳ, ನಾಲ್ಕನೇದು ಜಾನಪದ ಲೋಚನ, ಐದನೇದು ಜಾನಪದ ಸಿದ್ಧಾಂತ ಮತ್ತು ವಿಧಾನಗಳು. ಸರಿ, ಓಕೆ ಫ್ರೆಂಡ್ಸ್, ಇವತ್ತಿನ ಪ್ರಶ್ನೆಗಳ ಚರ್ಚೆ ಮುಕ್ತಾಯವಾಗುತ್ತದೆ. ಮುಂದಿನ ಪ್ರಶ್ನೆಗಳ ಚರ್ಚೆ ಮುಂದಿನ ತರಗತಿಯಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.